ಎಲ್ರಿಗೂ ನಮಸ್ಕಾರ. 25/2/2026 ಬೆಂಗಳೂರು ಫ್ರೀಡಂ ಪಾರ್ಕಿನಲ್ಲಿ ಅತಿಥಿಪನ್ಯಾಸಕರ ಒಂದು ಹೋರಾಟಕ್ಕೆ ಕರೆಯನ್ನು ಕೊಡಲಾಗಿತ್ತು. ಕಾರಣಾಂತರಗಳಿಂದ ಹೋರಾಟ ರದ್ದಾಗಿದೆ. 2 ಕಾರಣಗಳಿವೆ. ಒಂದು, ಪೊಲೀಸ್ ಇಲಾಖೆಯು ಉದ್ದೇಶಪೂರ್ವಕವಾಗಿ ನಮಗೆ ಅನುಮತಿಯನ್ನು ನೀಡ್ತಾ ಇಲ್ಲ. ಇವತ್ತು 4 ಗಂಟೆಗೆ ನಮಗೆ ರಿಜೆಕ್ಟೆಡ್ ಲೆಟ್ರನ್ನು ಕೊಟ್ಟಿದೆ. ಎರಡನೇದು, ಮಾನ್ಯ ಬಾಲನ್ ಸರ್ ಅವರು ಬಾರ್ ಕೌನ್ಸಿಲಿಂಗ್ ಎಲೆಕ್ಷನ್ನಿಗೆ ಸ್ಪರ್ಧಿಯಾಗಿದ್ದರಿಂದ ಅವರು 30ನೇ ತಾರೀಕಿನವರೆಗೂ ಅವರು ಚುನಾವಣಾ ಒಂದು ಪ್ರಚಾರದಲ್ಲಿ ತೊಡಗಿಸಿಕೊಳ್ಳುವುದರ ಒಂದು ಕಾರಣದಿಂದ ಅವರು 25ನೇ ತಾರೀಕಿನ ಹೋರಾಟಕ್ಕೆ ಬರ್ತಾ ಇಲ್ಲ. ಅವರು ಯಾವುದೇ ಅನುಮತಿ ಇಲ್ದಂಗೆ ನಾವು ನಿಮ್ಮ ಜೊತೆಗಿದ್ದು ಹೋರಾಟಕ್ಕೆ ನಾನು ಬೆಂಬಲಿಸ್ತೀನಿ ಅಂತ ಹೇಳಿದರು. ಅಲ್ಲೇನೇ ಬಂದರೂ ಕೂಡ ನಾನು ಜೈಲಿಗೆ ಹೋಗೋಕ್ಕೂ ರೆಡಿ ಇದ್ದೀನಿ, ಹಾಗಾಗಿ ನೀವೆಲ್ಲರೂ ಕೂಡ ಸಿದ್ಧವಾಗಿ ಬನ್ನಿ ಅಂತೇಳಿ ನಮಗೆ ಒಂದು ಮಾಹಿತಿಯನ್ನು ನೀಡಿದ್ದರು. ಆ ಕಾರಣದಿಂದಾಗಿ ನಾವು 25ನೇ ತಾರೀಕು ಅಂತಂದೇಳಿ ಒಂದು ಕಡೆ ಪರ್ಮಿಷನ್ ಸಿಕ್ಕರೂ ಓಕೆ, ಸಿಗದೇ ಇದ್ರೂ ಓಕೆ ಅಂತೇಳಿ ನಿಗದಿಯನ್ನು ಮಾಡಿದ್ವಿ. ಹಾಗಾಗಿ ಇವತ್ತು ಅವರು ಬಾರ್ ಕೌನ್ಸಿಲಿಂಗ್ ಚುನಾವಣೆಯಲ್ಲಿ ಸ್ಪರ್ಧೆಯಾಗಿದ್ದರಿಂದ ಅವರಿಗೆ ಎಲೆಕ್ಷನ್ ಅನಿವಾರ್ಯವಾಗಿದೆ. ಹಾಗಾಗಿ 30ನೇ ತಾರೀಕಿನ ತನಕ ನೀವು ಯಾವುದೇ ಹೋರಾಟವನ್ನು ಮಾಡಬೇಡಿ. 30ನೇ ತಾರೀಕಿನ ನಂತರದಲ್ಲಿ ಒಂದು ಡೇಟನ್ನು ನಿಗದಿ ಮಾಡಿ ಆ ದಿನ ಸಂಪೂರ್ಣವಾಗಿ ನಿಮ್ಮ ಜೊತೆಗಿದ್ದು ಹೋರಾಟವನ್ನು ಮಾಡ್ತೀನಿ ಅಂತೇಳಿ ನಮಗೆ ಮಾಹಿತಿಯನ್ನು ನೀಡಿದರು. ಹಾಗಾಗಿ ಈ 2 ಕಾರಣಗಳಿಂದ 25ನೇ ತಾರೀಕು ಹೋರಾಟ ನಡೀತಾ ಇಲ್ಲ. ಎಲ್ಲರೂ ಕೂಡ ಎಂದಿನಂತೆ ಸಹಕಾರವನ್ನು ನೀಡಬೇಕು ಮತ್ತು ಯಾವುದೇ ಕಾರಣಕ್ಕೂ ಹೋರಾಟವನ್ನು ನಾವು ಹಿಂದೆ ಸರಿತಾ ಇಲ್ಲ. ಆದರೆ ಕಾನೂನನ್ನು ಗೌರವಿಸಬೇಕು ಮತ್ತು ಜೊತೆಗೆ ನಾವು ಎಲ್ಲ ರೀತಿಯಲ್ಲಿ ಸೇಫರ್ ಸೈಡಾಗಿ ನಾವು ಹೋರಾಟವನ್ನು ಮಾಡಬೇಕು ಅಂತೇಳಿ ಇರೋದರಿಂದ ನಾವು ಹೋರಾಟವನ್ನು ತಾತ್ಕಾಲಿಕವಾಗಿ ರದ್ದು ಮಾಡಿದ್ದೇವೆ. ಹಾಗಾಗಿ 25ನೇ ತಾರೀಕು ಹೋರಾಟ ನಡೀತಾ ಇಲ್ಲ. ಎಲ್ಲರಿಗೂ ಧನ್ಯವಾದಗಳು.